ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ, ಶಾಸಕ ತೆಂಗಿನಕಾಯಿ ಹೊಸ ಬಾಂಬ್. ಬರುವ ಚಳಿಗಾಲದ ಅಧಿವೇಶನ ನಡೆದ ನಂತರ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗಲಿದೆ ಎಂದು ಶಾಸಕ ಮಹೇಶ ತೆಂಗಿನಕಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಅಭಿವೃದ್ಧಿಗೆ ಹಣವೇ ಬರುತ್ತಿಲ್ಲ ಎಂಬ ಮಾತನ್ನ ಕಾಂಗ್ರೆಸ್ನ ಹಿರಿಯ ಶಾಸಕರಾದ ರಾಜು ಕಾಗೆ ಸೇರಿದಂತೆ ಅನೇಕರು ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಹೀಗೆ ಸರ್ಕಾರ ಮುಂದುವರೆದರೆ ಬರುವ ದಿನಗಳಲ್ಲಿ ನಾವು ಕಾಂಗ್ರೆಸ್ ತೊರೆಯಬೇಕಾಗತ್ತೆ ಎಂಬ ಮಾತನ್ನ ಕಾಂಗ್ರೆಸ್ನ ಅನೇಕ ಶಾಸಕರು ಹೇಳುತ್ತಿದ್ದಾರೆ. ಬರುವ ಚಳಿಗಾಲದ ಅಧಿವೇಶನ ಮುಗಿದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಪರಿವರ್ತನೆ ಆಗಲಿದೆ ಎಂದರು. ನೋಡಿ, ಯಾರು ಮಾತಾಡುವಂಥ ಪ್ರಶ್ನೆ ಇಲ್ಲ. ಇವತ್ತು ಅಮೆರಿಕದಲ್ಲಿ ಕೇಸ್ ಆಗಿದೆ, ಭಾರತದಲ್ಲಿ ಏನಾದರೂ ಆ ಥರ ಆಗಿತ್ತು ಅಂದರೆ ನಾವು ಮಾತಾಡ್ತಿದ್ವಿ. ಅದರ ಮಾತಾಡಿಲ್ಲ ಅನ್ನುವಂಥ ಪ್ರಶ್ನೆ ಬರಂಗಿಲ್ಲ. ಇವತ್ತದು ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಸಂಗತಿ ಇದೆ, ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಇಲ್ಲಿ ಹಾಗಾದ್ರೆ ಇವತ್ತು ವಕ್ಸ್ ಆಗೈತಲ್ಲ, ಎಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಮಂತ್ರಿಗಳು ಮಾತಾಡ್ಯಾರ ಕರ್ನಾಟಕದಾಗ. ಇಡೀ ಲ್ಯಾಂಡನ್ನು ಜಿಹಾದಿಯಾಗಿ ಮಾಡೋ ಮುಖಾಂತರ ಲ್ಯಾಂಡನ್ನು ಹೊಡ್ಕೊಂಡು ಹೋಗುವಂಥದ್ದನ್ನು ಲ್ಯಾಂಡ್ ಗ್ರಾಬಿಯಾ ಮಾಡತಕ್ಕಂಥ, ಲ್ಯಾಂಡ್ ಮಾಫಿಯಾ ಮಾಡ್ತಕ್ಕಂಥ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ನಡೆದಾಗ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಮಾತಾಡ್ಯಾರ. ಇವತ್ತು ಅದಾನಿ ಬಗ್ಗೆ ಮಾತಾಡ್ತಾರೆ ಇವರು. ಇವತ್ತಿನ ಕಾಂಗ್ರೆಸ್ಸಿನ ಶಾಸಕರು ಒಬ್ಬರು ಮಾತಾಡಲಿಲ್ಲ. ಲ್ಯಾಂಡ್ ಜಿಹಾದಿ ಬಗ್ಗೆ, ವಕ್ಸ್ ಬಗ್ಗೆ ಆಗಿರ್ತಕ್ಕಂಥ ಮಾತಾಡಲಿ, ಮೂಢ ಹಗರಣದ ಬಗ್ಗೆ ಮಾತಾಡಲಿ. ವಾಲ್ಮೀಕಿ ಸಮಾಜಕ್ಕೆ ಇಷ್ಟು ದೊಡ್ಡ ಆಘಾತ ಕೊಟ್ಟೈತಿ. ವಾಲ್ಮೀಕಿ ಸಮಾಜದ ಎಷ್ಟು ಶಾಸಕರು, ಕಾಂಗ್ರೆಸ್ ಶಾಸಕರು ಮಾತಾಡ್ಯಾರ. ಇವತ್ತು ಎಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ. ಒಬ್ಬರ ಕಾಂಗ್ರೆಸ್ಸಿನ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಮೊದಲು ಮಾತಾಡೋದು ಮಾಡಲಿ. ಉಳಿದಂಥದ್ದು ಏನೈತೆ, ಅದಾನಿಯವ್ರ ಬಗ್ಗೆ ನಮ್ಗೆ ಯಾವುದೋ ಪ್ರೀತಿ ಪ್ರೇಮ ಇಲ್ಲ. ಅವರೇ ನಮ್ಗೆ ಹತ್ತಿದವ್ರಲ್ಲ, ಒಂದ್ಗಡೆದಲ್ಲ. ಕಾನೂನಿನ ಪ್ರಕಾರ ಏನು ಕ್ರಮ ಆಗುತ್ತೆ ಅದು ಆಗಲಿ, ಅದರ ಬಗ್ಗೆ ನಮ್ದೇನು ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದೈತಲ್ಲ, ಅದರ ಸಲುವಾಗಿ ಮೊದಲು ಬಾಯಿ ತೆಗಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡಲಿ. ಮೊದಲು ನೋಡಿ, ರೇಷನ್ ಕಾರ್ಡ್ ರದ್ದತಿ ಕೂಡ ಇದರದ ಒಂದು ಭಾಗ. ಇವತ್ತು ಮೊದಲು ರೇಷನ್ ಕಾರ್ಡನ್ನು ಸುಮಾರು 14 ಲಕ್ಷ ರೇಷನ್ ಕಾರ್ಡನ್ನು ರದ್ದತಿ ಆಗ್ಯಾವ ಅಂತ ಪ್ರಥಮ ಹಂತದ ಮಾಹಿತಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದೆ. ಅದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಧ್ವನಿಯನ್ನು ಎತ್ತದಂಥ ಸಂದರ್ಭದಲ್ಲಿ ಇವತ್ತು ಬಡವರು ಅವರು ಕೂಡ ಧ್ವನಿಯನ್ನು ಎತ್ತದಂಥ ಸಂದರ್ಭದಲ್ಲಿ ಮತ್ತೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡ್ತಾರೆ. ಮತ್ತು ಮಂತ್ರಿಗಳು ಯೂಟರ್ನ್ ನೋಡಿತಾರೆ, ಇಲ್ಲಿಲ್ಲ ರದ್ದಾಗಿದ್ದನ್ನು ಮತ್ತು ವಾಪಸ್ ಹೊಳ್ಳಿ ಕೊಡ್ತೇವೆ ಅನ್ನುವಂಥದ್ದನ್ನು. ಇದೆಲ್ಲ ನಾಟಕವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ 1.5 ವರ್ಷದಿಂದ ಮಾಡ್ತಾ ಇದೆ. ಯಾಕಂದರೆ ಆರ್ಥಿಕವಾಗಿ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ನೀತಿಯನ್ನು ಸಂಪೂರ್ಣ ಕೆಳಗೆ ಕುಸಿತ ಆಗಿರ್ತಕ್ಕಂಥ ನೀತಿಯಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಶಾಸಕರು ಹೇಳಿದರೆ ವಿರೋಧ ಪಕ್ಷ ಆಗಿ ಹೇಳ್ತೇವೆ ಅಂತಾರೆ. ಸ್ವತಃ ರಾಜು ಕಾಗೇನಂತವ್ರು ಹಿಡ್ಕೊಂಡು, ಹಿರಿಯರಾಗಿರ್ತಕ್ಕಂಥ ರಾಜು ಕಾಗೆ ಅವ್ರನ್ನ ಹಿಡ್ಕೊಂಡು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಮಾತಾಡಕತ್ತಾರ. ಇದೇ ರೀತಿ ಹೋತಂದ್ರೆ ನಾವು ಕಾಂಗ್ರೆಸ್ಸನ್ನು ಬಿಡುವತಕ್ಕಂಥ ಪರಿಸ್ಥಿತಿ ಬರ್ತೈತಿ ಅನ್ನುವಂಥದ್ದನ್ನು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಮಾತಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಇವೆಲ್ಲ ಆಗ್ತಾ ಇದ್ದಾವೆ. ಬರ್ತಕ್ಕಂಥ ಸೆಷನ್ ಮುಗಿದ ಮೇಲೆ, ಸೆಷನ್ ಅವಧಿಯಲ್ಲಿ ಇದಕ್ಕೆ ಬಹುದೊಡ್ಡದಾದಂಥ ಪರಿವರ್ತನೆ ಕರ್ನಾಟಕ ರಾಜ್ಯ ರಾಜಕಾರಣ